ಅನು ನನ್ನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಾನೇನೋ ಕಳ್ಕೊಂಡ ಹಾಗೆ. ಅಂದ್ರೆ ನನ್ನಿಂದ ಆಕೆಗೇನೋ ತೊಂದರೆ ಆಗ್ತಿದ್ಯೇನೋ ಅಂತ ನನಗೆ ಫೀಲ್ ಆಗ್ತಿದೆ. ಇದ್ರ ಬಗ್ಗೆ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ನನಗೆ ಗೊತ್ತಿರೋದಿಷ್ಟೇ, ಅನುಗೆ ನೀವ್ ಬೇಕು, ನಿಮ್ಗೆ ಅನು ಅವ್ರು ಬೇಕು. ಆದ್ರೆ ಇಬ್ರು ಪರಿಸ್ಥಿತಿಗೆ ಕೈಗೊಂಬೆ ಆಗಿದ್ದೀರಾ ಅಷ್ಟೆ. ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸು ಸ್ವಲ್ಪ ಹಗುರ ಆಯ್ತು. ಥ್ಯಾಂಕ್ ಯು ಆರಾಧನಾ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ, ಈ ಪರಿಸ್ಥಿತಿನ ನಾನು ಇನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಾಗಿತ್ತು? ನಾನು ತುಂಬ ಎಮೋಷನಲ್ ಆಗಿಬಿಟ್ಟೆ ಅನ್ಸುತ್ತೆ. ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನಡ್ಕೋಬೇಕಾಗಿತ್ತು ಅನ್ಸುತ್ತೆ. ಅನು ಮತ್ತೆ ಕಾಲ್ ಮಾಡೇ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ಬೋದಾಗಿತ್ತು. ಮತ್ತೆ ಕಾಲ್ ಮಾಡ್ಲಾ? ಜೈ ಗ್ರಂಥ. ಕತ್ತಾಗಿದೆ. ಓಹೋ, ನಾನ್ ಮಾಡೋ ಟೀ ರುಚಿ ಇರಲ್ವಾ? ನಿಮ್ಮ ಅಪ್ಪ ಮಾಡ್ಕೊಟ್ಟು ಟೀ ಕುಡ್ದೇನೆ ದಿನ ಶುರು ಮಾಡ್ಬೇಕಾ? ಇಬ್ರು ಸುಮ್ನೆ ಟೀ ಕುಡಿದ್ರೆ ಸರಿ ಹೋಯ್ತು. ಅಮ್ಮ, ಸರಿಯಾಗಿ ಕೋಪ ಮಾಡ್ಕೊಂಡು ಆಮೇಲೆ ಮಾತಾಡೋದನ್ನ ಕಲಿ. ನಿನ್ ಡೈಲಾಗು ನಮ್ಮಿಬ್ರು ಮೇಲೆ ವರ್ಕ್ ಆಗ್ತಿಲ್ಲ ಅಲ್ವಾ ಅಪ್ಪ? ಏನಿಲ್ಲ, ಅಳಿಯಂದ್ರ ಮನೇಲೂ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ತಿದ್ಲು ಅಲ್ವೇನೆ? ಒಳ್ಳೆ
ಕೀ ಕೊಟ್ಟು ರೋಬೋಟ್ ತರ ನಗ್ತಿದ್ಲು. ಮಗಳೇ, ನೀನ್ ಇಲ್ಲೇ ಫ್ರೀ ಆಗಿ ಹಾಯಾಗಿ ಯಾವಾಗ್ಲೂ ನಕ್ಕೊಂಡಿರು ಮಗ. ಸ್ವಲ್ಪ ಮೆತ್ತಿಗೇಳು. ಯಾರು ನಗ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಹುಚ್ಚಿಡ್ದಿದೆ ಅನ್ಕೋತಾರೆ. ಎಲ್ಲ ಹೆಣ್ಮಕ್ಳು ತವರಲ್ಲಿ ಹೀಗೆ ಇರೋದು. ಇದನ್ನ ನೀನೇನೇನೋ ಅನ್ಕೊಂಡು ಅಳಿಯಂದ್ರ ಮನೇಲಿ ಮಗಳು ಖುಷಿಯಾಗಿರ್ಲಿಲ್ಲ ಅಂತ ಅನ್ಕೋಬೇಡ. ಹೊಟ್ಟೆ ಉರಿ ಕಣಮ್ಮ ಅವಳಿಗೆ. ನೀನ್ ಪುಟ್ಟ ಮಗುವಾಗಿದ್ದಾಗ ತೊದಲ್ತಾ ಅಪ್ಪ ಅಪ್ಪ ಅಂತಿದ್ರೆ ನಿನ್ನ ಹತ್ರ ಬಂದು ಅಮ್ಮ ಅನ್ನು ಅಂತ ಅನ್ನೋಳು ಎಲ್ಲದಕ್ಕೂ ಕೊಂಕು ಹಿಡಿದು. ಅಪ್ಪ, ನಾವೊಂದು ಕೆಲಸ ಮಾಡೋಣ, ನಾವು ಬೇರೆ ಅಮ್ಮನ ತಂದ್ಬಿಡೋಣ. ನೀನ್ ಹೇಳಿದ್ಮೇಲೆ ಯಾರು ಬಂದು ತಡೆದ್ರು ಏನು ಮಾಡಕ್ಕಾಗಲ್ಲ. ಮದ್ವೆ ಆಗ್ಬಿಡದೆ ಅತ್ತಗೆ. 20 ವರ್ಷದ ನಾವ ತರೋಣ ಈಗ ಮದುವೆ ಮಾಡಕ್ಕೆ. ನಾನ್ ಚೆನ್ನಾಗಿದ್ದೀನಿ ಅಂತ ಹೊಟ್ಟೆ ಉರಿ ಕಡೆ ನಿನ್ಗೆ. ಹೌದಪ್ಪ ಉರಿಬೇಕಾದ್ದೆ. ಅಪ್ಪ, ಹೆಂಡತಿ ಮಾತಾಡಿದ್ರೆ ಕೊಂಕು, ಮಗಳು ಮಾತಾಡಿದ್ರೆ ಮುದ್ದು ಅಂತ ಎಲ್ರು ಹೇಳ್ತಾರಲ್ಲ, ಅದು ನಿಜಾನ ಅಪ್ಪ? ಎಲ್ಲ ಅಪ್ಪಂದ್ರು ಹಾಗೆ ಇರ್ತಾರಾ? ನಿಜನೇ ಕಣೆ. ನಮ್ಮನೇಲೂ ದಿನ ಆಗಲ್ವಾ? Hello, sir. Good morning. You've come much earlier than the time you mentioned. Sorry, you had to wait. ನೋ ನೀಡ್ ಟು ಅಪಲೈಜೈಸ್. ನಾನೇ ಬೇಗ ಬಂದಿರೋದು. ಡೈರೆಕ್ಟಾಗಿ ಏರ್ಪೋರ್ಟಿಂದ ಇಲ್ಲಿಗೆ ಬಂದಲ್ಲ. ಯೂಶ್ವಲಿ ಮಿಸ್ಟರ್ ಆರ್ಯವರ್ಧನ್ ಆಫೀಸ್ಗೆ ಇಷ್ಟೊತ್ತಿಗೆ ಬರೋದು ಅಂತ ಗೊತ್ತಲ್ಲ. ವಿ ಆರ್ ಒನ್ ಆಫ್ ಹಿಸ್ ಫಸ್ಟ್ ಬೆಸ್ಟ್ ಕ್ಲೈಂಟ್ಸ್. ಯು ನೋಸ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್. ಬೈ ದ ವೇ, ನಾನು ಬಂದಿರೋದು ಅವ್ರಿಗೆ ಹೇಳಿದ್ದೀರಾ? Actually, ನಾನು ಬೇಗ ಬಂದಿದ್ದೀನಿ ಅಂತಂದರೆ ಅವರು ಬೇಗ ಮೀಟಿಂಗ್ ಶುರು ಮಾಡ್ತಾರೆ. sir, I had informed you earlier. Arya sir ಸಿಗೋದು sure ಇಲ್ಲ. But yeah, Harsha sir will be here. Did Aryavardhan say he can't meet me? No, nothing like that. Then how can you say that? Let him come. You see, let him know that I have come over here. You are his secretary, right? ವಿಷಯನ ಕಮ್ಯುನಿಕೇಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಅಂಡರ್ಸ್ಟ್ಯಾಂಡ್? Yes, sir. I do understand. ನಿಮಗೂ ನಮ್ಮ ಕಂಪನಿಗೂ ಇರೋ ಬಾಂಡಿಂಗ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತಿದೆ. ಬಟ್ ನಾನೀಗ ಇಲ್ಲಿ ಬರೀ ಆರ್ಯ ಸರ್ ಸೆಕ್ರೆಟರಿ ಮಾತ್ರ ಅಲ್ಲ. ಐ ಆಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್. Oh, I see. You are very fast then. Congratulations. Very good. I have my flight ticket booked at 1:55, Meera. So, arrange the meeting accordingly as early as you can. Sure, sir. Yeah. Before that, I've arranged a special breakfast for you. Just a second. Santosh? ಹಾಂ ಮೇಡಮ್. ನಾನು ಹೇಳಿದ್ನಲ್ಲ, ಇವ್ರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿ. ಸರಿ ಮೇಡಮ್. ನಾಟ್ ನೌ. ಲೆಟ್ ಮಿ ವೇಟ್ ಫಾರ್ ಮಿಸ್ಟರ್ ವರ್ಧನ್. ಆರ್ಯ ಸರ್ ಇವತ್ತು ಆಫೀಸಿಗೆ ಬರ್ತಾರೋ ಇಲ್ವೋ? ಏನ್ ಮಾಡ್ಲಿ? Excuse me, sir. I'll be right. ಅಮ್ಮ, ಈ ಡಬ್ಬಿ ಎಲ್ಲಿಂದ ತಂದ? ಈಗಿದ್ ಬೇಕಾ? ಸುಬ್ಬು ನೋಡಿದ್ರೆ ಸುಮ್ಮನೆ ತೊಂದ್ರೆ. ಮೊದ್ಲಿನಿಂದ ಹೋಗು. ಅನು, ಹುಷಾರಮ್ಮ. ನಿನ್ನ ಹೊಟ್ಟೆಲೆ ಮಗು ಇದೆ ಅನ್ನೋದನ್ನ ಮರಿಬೇಡ. ನಡ್ಕೊಂಡು ಓಡಾಡು, ಆದ್ರೆ ಬರಬರ ಅಂತ ಓಡಾಡ್ಬೇಡ. ಅರ್ಥ ಆಯ್ತಾ? ಸರಿ ಆಯ್ತು. ಇದ್ ಯಾರ್ ಡಬ್ಬಿ ಹೇಳು, ಎಲ್ಲಿಂದ ತಂದೆ? ನಮ್ಮನೆದೆ ಕಣೆ. ನಮ್ಮನೆದ? ನಿನ್ನ ನೋಡಕ್ಕೆ ನಿಮ್ ಮನೆಗ್ ಬರ್ಬೇಕಾದ್ರೆ ಈ ಡಬ್ಬಿಲೇ ಸಿಹಿ ತಂದಿದೆ. ಅನು, ಡಬ್ಬಿ ಬಗ್ಗೆ ಆಮೇಲೆ ಮಾತಾಡೋಣ. ನೀನು ಅಳಿಯಂದ್ರ ಜೊತೆ ಮಾತಾಡು, ಹೊರಟಾಗಿ ಮಾತಾಡ್ಬೇಡ್ವೆ. ಅಮ್ಮ, ಅಪ್ಪಂಗ್ ಗೊತ್ತಾದ್ರೆ? ಗೊತ್ತಾದ್ರೆ ಒಂದ್ ಕೆಲ್ಸ ಮಾಡು. ದೇವ್ರ ಹತ್ರ ಕೈ ಮುಕ್ಕೊಂಡು ನಿಮ್ಮ ಅಪ್ಪನ್ಗೆ ಹುಚ್ಚು ಆದಷ್ಟು ಬೇಗ ಬಿಟ್ಟೋಗ್ಲಿ ಅಂತ ಬೇಡ್ಕೊ. ಇನ್ನು ನಮ್ ಕೈಲಿ ಏನಿಲ್ಲ ಅನು. ಯಾಕಮ್ಮ ಹೀಗ್ ಮಾತಾಡ್ತೀಯಾ? ಹೇಗೆ ಮಾತಾಡೋದು? ಬಸ್ರಿ ಹಿಂಗ್ಸ್ಗೆ ಹೇಗೆಲ್ಲ ಆರೈಕೆ ಮಾಡ್ಬೇಕು, ಆದ್ರೆ ನಿಮ್ಮಪ್ಪ ಹೇಗೆಲ್ಲ ಹಿಂಸೆ ಕೊಡ್ತಿದ್ದ ನೋಡು. ಅಮ್ಮ, ನೀನ್ ನನ್ ಜೀವನನ ಸರಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ಅಮ್ಮ. ಅಪ್ಪನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅನು, ಹುಷಾರ್ ಕಣೆ.
ಹಾಯ್ ಸರ್, ಮೀಟ್ ಮಿಸಸ್ ಆರಾಧನಾ. ಶೀಸ್ ಅ ಸ್ಪೆಷಲ್ ಕನ್ಸಲ್ಟೆಂಟ್. ಆರ್ಯ ಸರ್ ಇವ್ರನ್ನ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ವೇರ್ ಇಸ್ ಮಿಸ್ಟರ್ ಆರ್ಯವರ್ಧನ್? ವೆಲ್, ಐ ಹ್ಯಾಡ್ ಇನ್ಫಾರ್ಮ್ಡ್ ಹಿಮ್ ನೀವು ಬಂದಿದ್ದೀರಾ ಅಂತ ತಿಳಿಸಿದ್ದೆ. ಅದಕ್ಕೆ ಅವರು ಖುದ್ದಾಗಿ ಆರಾಧನಾ ಶುಡ್ ಬಿ ಹಿಯರ್ ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಶೀಸ್ ಹಿಯರ್. ಹಾಗಿದ್ರೆ ಆರ್ಯವರ್ಧನ್? ಮಿಸಸ್ ಆರಾಧನಾ ಇದ್ದಾರೆ ಅಂದಮೇಲೆ ಆರ್ಯ ಸರ್ ಇದ್ದಾಗೇನೆ. ಅವರೇ ಎಲ್ಲ ಕಡೆ ಹೇಳ್ತಿರ್ತಾರಲ್ಲ, ನಿಮಗೆ ಗೊತ್ತಿರಬೇಕಲ್ಲ ಸರ್. ಯು ಮಸ್ಟ್ ಬಿ ಫಾಲೋಯಿಂಗ್ ಹಿಮ್. ಯಾ ಆಫ್ ಕೋರ್ಸ್. ಸೊ ಲೆಟ್ ಸ್ಟಾರ್ಟ್ ದ ಮೀಟಿಂಗ್. ಆಗ್ಬೇಕಾದ ಕೆಲಸ ಆಗಿಲ್ಲ ಅಂದ್ರೆ ಆರ್ಯ ಸರ್ ವಿಲ್ ಫೀಲ್ ಬ್ಯಾಡ್. ಎಸ್, ಐ ನೋ ಹಿಮ್. ಯಾ, ಸೊ ಐ ಹ್ಯಾವ್ ಅರೇಂಜ್ ಬ್ರೇಕ್ಫಾಸ್ಟ್ ಫಾರ್ ಯು. ಸೊ ನೀವು ಮೊದಲು ಬ್ರೇಕ್ಫಾಸ್ಟ್ ಫಿನಿಶ್ ಮಾಡ್ಕೊಂಬಿಡಿ. ಲೇಟರ್ ವಿ ಕ್ಯಾನ್ ಪ್ರೊಸೀಡ್ ವಿತ್ ದ ಮೀಟಿಂಗ್. ಯಾ, ಅರೆ ಇವತ್ತೇನು ಕ್ಯಾಬು ಸಿಗ್ತಿಲ್ಲ, ಆಟೋನೂ ಸಿಗ್ತಿಲ್ಲ. ಆಗಲೇ ಟೈಮ್ ಆಗ್ತಿದೆ. ಇವತ್ತು ನಾನು ಆಫೀಸ್ಗೆ ಹೋಗ್ತೀನೋ ಇಲ್ವೋ? ಈ ಟೈಮ್ಗೆ ಬಸ್ ಸಿಗುತ್ತಾ? ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲು ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆ ತಿರುವವರೆಗೂ ಬೆರಳ ನಾ ಹಿಡಿ. ಓಕೆ, ಐ ಗೆಸ್ ವಿ ಹ್ಯಾವ್ ಟು ವೈಂಡ್ ಅಪ್ ದಿಸ್ ರೌಂಡ್. ಸರ್ಗೆ ಆಲ್ರೆಡಿ ಫ್ಲೈಟ್ ಬುಕ್ ಆಗಿದೆ ಆ್ಯಂಡ್ ಹಿ ಮಸ್ಟ್ ರಶ್. ಸರ್, ಹೌ ಡಿಡ್ ದಿಸ್ ಮೀಟಿಂಗ್ ಮೇಕ್ ಯು ಫೀಲ್? Oh, it was phenomenal, beyond one's imagination. Thank you, Mrs. Aradhana. Thank you, Mia. Good luck. I wish you all the best. Yeah, thank you, sir. Thank you so much for being with us. And Aradhana avare, thank you for joining us. Sir, Mrs. Aradhana ಅವರು ಆರ್ಯ ಸರ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. Okay. I think this is it. Thank you, sir. ಬನ್ನಿ. Okay, by all means. ಮೇಡಮ್, ನೀವು ನಮ್ಮ ಕಂಪ್ನಿ ಬೋರ್ಡ್ ಡೈರೆಕ್ಟರ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಹೌದು ಮೇಡಮ್. ನನ್ನ ಹೆಸರು ರಶ್ಮಿ ಅಂತ. ನಾನು ಫಿನಾನ್ಸ್ ಸೆಕ್ಷನಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಅಭಿಷೇಕ್. ಇಲ್ಲಿ ಮ್ಯಾನೇಜ್ಮೆಂಟ್ ಸೆಕ್ಷನ್ ನೋಡ್ಕೊತಾ ಇದ್ದೀನಿ ಮೇಡಮ್. ಮೇಡಮ್, ನಾನು ಪೂರ್ಣಿಮಾ, ಟೆಕ್ನಿಕಲ್ ಟೀಮಲ್ಲಿ ಇದ್ದೀನಿ. ಓಕೆ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಆಲ್. ಇನ್ಫ್ಯಾಕ್ಟ್ ನಾನು ಇಂಡಿಯಾದಲ್ಲೇ ಇರಲಿಲ್ಲ, ಹಾಗಾಗಿ ನಿಮ್ಗೆ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಎಸ್, ಶಿ ವಾಸ್ ಆಲ್ವೇಸ್ ವಿತ್ ಅಸ್. ಅವರೇ ಹೇಳ್ದಾಗೆ ಅವ್ರು ಇಂಡಿಯಾಲೇ ಇರಲಿಲ್ಲ, ಅದಕ್ಕೆ ನಮ್ಗೆ ಯಾರಿಗೂ ಸಿಗೋಕ್ಕಾಗಿರಲಿಲ್ಲ. ಓಕೆ, ಪ್ಲೀಸ್ ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಮತ್ತೆ ಸಿಗೋಣ. ಈಗಲಾದರೂ ಹೇಳಿ, ಏನಿದೆಲ್ಲ? ನಾನು ಈ ಆಫೀಸ್ಗೆ ಏನೂ ಅಲ್ಲ, ಆದರೆ ಈ ಮೀಟಿಂಗಿಂದ ಎಲ್ಲರೂ ಪಾರ್ಟ್ ಆಫ್ ವರ್ಧನ್ ಗ್ರೂಪ್ ಅಂತ ಅಂದ್ಕೊಂಡಿದ್ದಾರೆ.
ಈಗ ಏನು ಮಾಡೋದು? ಎಸ್, ಎಲ್ಲರೂ ಅದನ್ನೇ ನಂಬಿಟ್ಟಿದ್ದಾರೆ. ಅಷ್ಟೊಂದು ಕೋಪನಾ? ನಾನೆಲ್ಲಿ ಕೋಪ ಮಾಡ್ಕೊಂಡೆ ಸರ್? ಮತ್ತೆ ನಾನು ಕೂಗ್ತಾ ಇದ್ರು ಕೇಳ್ದೇ ಇರೋ ಹಾಗೆ ನಡ್ಕೊಂಡು ಹೋಗ್ತಿದ್ಯಲ್ಲ. ಸರ್ ಈಗ ನಿಂತಿದ್ದೀನಲ್ಲ, ಏನ್ ಹೇಳಿ, ನಂಗೆ ಟೈಮ್ ಆಯ್ತು. ಎಲ್ಲಿಗೆ ಹೋಗ್ತಾ ಇದೆಯಾ? ನೀವು ಸೈಕಲಲ್ಲಿ ಜೇಂಡೆನ ಹುಡ್ಕೊಂಡು ಹೋಗೋ ಹಾಗೆ ನಾನು ನಡ್ಕೊಂಡು ಆಫೀಸ್ಗೆ ಹೋಗ್ಬಾರ್ದಾ? ಪ್ಲೀಸ್ ಅನು, ನೀನು ಜೇಂಡೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಪ್ರಕಾರ ಜೇಂಡೆಗೆ ನನ್ನ ಸ್ನೇಹ ಪಡೆಯೋ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದಲ್ಲ ಪ್ರಶ್ನೆ. ಅವನು ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾನೆ, ಕಣ್ಣಲ್ಲಿಟ್ಕೊಂಡು ಜೋಪಾನ ಮಾಡಿದ್ದಾನೆ. ಈ ಋಣಕ್ಕೆ ಏನಂತ ಕರೆಯೋದು? ಇದನ್ನೆಲ್ಲ ಅವನು ಮಾಡಿದ ಕೆಟ್ಟ ಕೆಲಸದಲ್ಲಿ ನಾವು ಮರೆಯೋದು ತಪ್ಪಲ್ವಾ? ನಿಜ ಸರ್, ತಾಯಿನೂ ಕೂಡ ಕೈ ತುತ್ತು ಹಾಕಿ ಬೆಳೆಸ್ತಾಳೆ, ಆದ್ರೆ ಅವಳಲ್ಲಿ ಯಾವ ಸ್ವಾರ್ಥನೂ ಇರಲ್ಲ. ನಮ್ಮ ಹೊಟ್ಟೆ ತುಂಬೋದನ್ನ ನೋಡಿ ಅವಳು ಖುಷಿ ಪಡ್ತಾಳೆ. ಆ ಋಣನ ತೀರ್ಸೋದಕ್ಕೆ ಸಾಧ್ಯನಾ ಸರ್? ಆದ್ರೆ ಆ ನಿಮ್ ಗೆಳೆಯ ಜೇಂಡೆ ಮೈ ತುಂಬ ಬರೀ ಮೋಸ, ಸ್ವಾರ್ಥ ಅಂಥವನ್ನೆಲ್ಲ ನೀವು ದಯವಿಟ್ಟು ತಾಯಿಗೆ ಹೋಲ್ಸೋದಕ್ಕೆ ಹೋಗಲೇಬೇಡಿ ಸರ್. ನೀವು ನಿಮ್ಮ ಕೆಲಸ ಮಾಡಾಗಿದೆ, ಈಗ ಕೃತಜ್ಞತೆ ಸಲ್ಲಿಸೋ ಸರ್ತಿ ಜೇಂಡೆದು. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸರಿ, ಈಗ ನಾನು ಏನು ಮಾಡಬೇಕು ನಿನ್ನ ಪ್ರಕಾರ? ನೀವು ನಿಮಗೋಸ್ಕರ ಬದುಕಬೇಕು. ಈ ಸುಂದರವಾದ ಬದುಕನ್ನ ಬಿಟ್ಟು ಬೇರೆ ದಿಕ್ಕಿಗೆ ಓಡ್ತಿದ್ದೀರಾ ನೀವು. ಅನು, ನನ್ನ ಬದುಕಿಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಪ್ಲೀಸ್ ನನ್ನ ಜೊತೆ ಬರ್ತೀಯಾ? ನಾನ್ ನಿಮ್ ಜೊತೆಗೆ ಬರ್ಬೇಕು ಅಂದ್ರೆ ನೀವು ನಮ್ಮ ಅಪ್ಪನ ಒಪ್ಪಿಗೆ ತಗೋಬೇಕು. ಅನು, ಯಾರ ಭಯ? ಓ, ನಮ್ಮಪ್ಪನ ಭಯನೂ ಇಲ್ವಾ ನಿಮ್ಗೆ? ನಾನೇ ಅಪ್ಪ ಆಗೋ. ಏನಂದ್ರಿ? ಅಂದ್ರೆ ನಿಮ್ಮ ಅಪ್ಪನ ವಿಷಯ ಯಾಕೆ ಇವಾಗ ಅಂತ ಹೇಳಕ್ ಬಂದೆ. ನಾನ್ ನಿಮ್ ಜೊತೆ ಅಫಿಷಿಯಲ್ ಆಗಿ ಇರ್ಬೇಕು ಅಂತಂದ್ರೆ ನಮ್ಮಪ್ಪ ಒಪ್ಕೊಂಡಾಗ ಮಾತ್ರ, ನೆನ್ಪಿರ್ಲಿ. ನಿಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು ಅನು ಮೇಡಮ್. ಅದಕ್ಕೆ ನಿಮ್ಗೆ ಮೊದಲು ಪ್ರಸಾದ ಕೊಡೋಣ ಅಂತ ಬಂದೆ. ತೊಳಿ. ಸುಪಟ ಇಲ್ವಾ? ಇಲ್ಲ, ಈಗ ತಾನೇ ಓಟಾರದ ಕಡೆ ಹೋದ್ರು. ಪುಷ್ಪಕ್ಕ, ಅದೇನು ದಿಢೀರಂತ ಮನೆ ಬದಲಾಯಿಸಿದ್ದು? ಏನಾದ್ರೂ ಸಮಸ್ಯೆನಾ? ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ, ಸುಬ್ಬಣ್ಣ ಮನೆ ಬೇಕು ಅಂತ ಫೋನ್ ಮಾಡಿದ್ದ. ಆಗ ಸರಿಯಾಗಿ ಏನು ಮಾತಾಡಕ್ಕಾಗ್ಲಿಲ್ಲ. ಮನೆ ರಿಪೇರಿ ಇದೆ, ಅಲ್ಲಿವರೆಗೂ ಇಲ್ಲಿರ್ತೀನಿ ಅಂತ ಹೇಳ್ದ. ಆದ್ರೆ ನನಗೇನೋ ಬೇರೆನೇ ಸಮಸ್ಯೆ ಇದೆ ಅನ್ಸುತ್ತೆ. ಹಂಗೇನು ಇಲ್ಲ ಅಜ್ಜನೇಣ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಒಂದಿದೆ. ಅಲ್ಲ ಪುಷ್ಪಕ್ಕ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳು, ನಾವೇನು ಹೊರಗಿನವ್ರಾ? ಹಿಂಗ್ ದೇವ್ರ ಪ್ರಸಾದ ಕೊಟ್ಟು ಹೇಳು ಅಂದ್ರೆ ನಿಜ ಹೇಳ್ದೆ ಸುಳ್ಳು ಹೇಳಕ್ಕಾಗುತ್ತಾ? ಈ ಸುಬ್ಬಗೆ ಅದೇನಾಗಿದೆ ಗೊತ್ತಿಲ್ಲ ಜನಿಯಣ್ಣ. ಸುಬ್ಬು ಅಳಿಯಂದ್ರ ಮೇಲೆ, ಅವ್ರ ಮನೆಯವ್ರ ಮೇಲೆ ಕೋಪ ಮಾಡ್ಕೊಂಡು ಮಗಳು ಒಪ್ಕೆನೂ ಕೇಳದೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅದೇನ್ ಮನ್ಸಲ್ಲಿ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ, ನನ್ ಮಾತೆ ಕೇಳ್ತಿಲ್ಲ. ಸುಬ್ಬಣ್ಣ ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಇದ್ದೇ ಇರುತ್ತೆ. ಆದ್ರೆ ಮಗಳ ವಿಷಯದಲ್ಲಿ ಹಿಂಗ್ ಮಾಡಿದಾನಂತಂದ್ರೆ ಅದೇನೇ ಇದ್ರು ಮನ್ಸ್ ಬಿಚ್ಚ ಹೇಳ್ಬೇಕಲ್ವಾ? ಒಟ್ಟಾರಕ್ಕೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಹೆಂಗಿದ್ರು ರಿಪೇರಿ ಕೆಲಸ ಇತ್ತಲ್ಲ, ಒಳ್ಳೇದಾಯ್ತು ಅವನ್ಗೆ. ನೀನೇ ಹೇಳು ಜನ್ನಿ ಅಣ್ಣ, ಹಿಂಗೆಲ್ಲ ಮಾಡ್ಬೋದ ಅಪ್ಪ ಅದವನು?
ರಾಣಿ ತರ ಇರ್ಬೇಕಾಗಿದ್ದ ನನ್ ಮಗಳು ಇಲ್ಲಿಗೆ ಬಂದು ಹಿಂಗೆಲ್ಲ ಕಷ್ಟ ಪಡ್ಬೇಕಾಗ್ತಿದೆ. ಅಳ್ಬೇಡ ಅಳ್ಬೇಡ ಪುಷ್ಪಕ್ಕ. ಈ ಸುಬ್ಬಣ್ಣ ಅಳಿಯ ಮಗಳನ್ನ ದೂರ ಮಾಡೋದ್ ಮಾತ್ರಕ್ಕೆ ಅವರಿಬ್ರು ದೂರ ಆಗ್ಬಿಡ್ತಾರ? ಹೇಳಿ ಕೇಳಿ ಗಂಡ ಹೆಂಡತಿ ಈಗಿನ ಕಾಲದ ಲವರ್ಸೆ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಆಡಬಾರದು ಆಟ ಆಡ್ತಾರೆ. ಅಂತದ್ರಲ್ಲಿ ನಿನ್ನ ಮಗಳು ಅಳಿಯ ಒಟ್ಟಿಗೆ ಸಂಸಾರ ಮಾಡಿದವರು, ಅವರನ್ನ ಬೇರೆ ಮಾಡೋದು ಅಷ್ಟು ಸುಲಭನಾ? ಪ್ರಸಾದ ಕೊಟ್ಟು ಒಳ್ಳೆ ಮಾತು ಹೇಳ್ತಿದ್ಯಾ. ನಿನ್ ಬಾಯಿ ಏರ್ಕೆಯಿಂದ ಎಲ್ಲ ಒಳ್ಳೇದಾಗ್ಲಿ. ಗಂಡ ಹೆಂಡತಿ ಮಧ್ಯೆ ಯಾರೇ ಬಂದ್ರು ಮೂರನೇ ಅವರೇ. ಈ ಸುಬ್ಬಣ್ಣನು ಅಷ್ಟೇ. ಪುಷ್ಪಕ್ಕ, ಈ ಮದುವೆ ಕಾಟಾಚಾರಕ್ಕಾಗಿದ್ದಲ್ವಲ್ಲ, ಇಬ್ರು ಮನಸಾರೆ ಒಪ್ಪಿ ಅಪ್ಪ ಅಮ್ಮನ ಒಪ್ಸಿ, ಅಷ್ಟೇ ಯಾಕೆ ಇಡೀ ಜಗತ್ತನ್ನೇ ಒಪ್ಸಿ ಮದುವೆ ಆದವರು. ಅವ್ರನ್ನ ಯಾರಾದ್ರೂ ಬೇರೆ ಮಾಡಕ್ಕಾಗತ್ತಾ ಪುಷ್ಪಕ್ಕ? ನಿಮ್ ಬಾಯಕೆಯಿಂದ ಅದಷ್ಟಾದ್ರೂ ಸಾಕು. ಹಂಗೆ ಆಗತ್ತೆ. ನೀನೇನ್ ಪುಷ್ಪಕ್ಕ ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡು ಅಳೋದು? ಅನು, ಐ ಗೆಸ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ನೌ. ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಅಂತ ಅನ್ಕೋತೀನಿ. ಅಯ್ಯೋ ಹಾಗೇನಿಲ್ಲ, ಬರ್ತಾ ದಾರಿಲಿ ಆರ್ಯ ಸರ್ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಗಾಗಿ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿಲ್ಲ. ಐ ಆಮ್ ಸಾರಿ. ಸಾರಿನಾ? ನೀವಿಬ್ರು ಏನು ಮಾತಾಡ್ತಾ ಇದ್ದೀರಾ? ನನಗೂ ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡಿ. ಪರವಾಗಿಲ್ಲ ಸರ್, ನಿಮ್ಗೇನೂ ಅರ್ಥ ಆಗಬೇಕಾಗಿಲ್ಲ. ಯಾಕೆ? ಯಾಕೆ ಅಂದರೆ ಇದು ನನ್ನ ಮತ್ತೆ ಆರಾಧನಾ ಅವ್ರ ಸೀಕ್ರೆಟ್. ಅದಕ್ಕೆ ಸರಿ, ನೀವು ಬೇಗ ಹೊರಡಿ. ಥ್ಯಾಂಕ್ ಯು ಅನು. ಯಾಕೆ? ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಿಮ್ಮನ್ನ ನಾನಲ್ದೆ ಇನ್ಯಾರು ಅರ್ಥ ಮಾಡ್ಕೋಬೇಕು ಸರ್? ಸರಿ ಸರಿ, ನೀವು ಹೊರಡಿ, ನಿಮ್ಗೆ ಮೀಟಿಂಗ್ ಲೇಟ್ ಆಯ್ತು. ಮೊದಲ ಫೋನ್ ಸೈಲೆಂಟ್ ಮಾಡು ಮಾನ್ಸಿ. ಹರ್ಷ, ಅನು ಕಾಲ್ ಮಾಡ್ತಿದ್ದಾಳೆ. ಅದಕ್ಕೇನಾ ಕುಡಿಲಿ? ಇಷ್ಟೊತ್ತು ಮಾತಾಡೋದಕ್ಕೂ ಶಕ್ತಿ ಇರಲಿಲ್ಲ. ಅನು ಕಾಲ್ ಮಾಡಿದಾಳೆ ಅಂದಿದ ತಕ್ಷಣ ಏನ್ ಪವರ್ ಬಂದ್ಬಿಡ್ತು. ಹಲೋದ್ಕೆ, ಹೇಗಿದ್ದೀರಾ? ಬಾವಾ, ಯಾಕೆ ಕೆಮ್ತಿದ್ದೀರಾ? ಹುಷಾರಿಲ್ವಾ? ಯಾರಿಗೇನಾದ್ರೂ ಏನು ಡಿಫರೆನ್ಸ್ ಇಲ್ಲ ಬಿಡಿ. ಅದಕ್ಕೆ ನೀವು ಹೇಗಿದ್ರು ಇಲ್ಲಿಲ್ಲ ತಾನೆ, ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬಾವಾ, ಈಗ ನೀವು ಬಿಸಿ ಬಿಸಿ ಶುಂಠಿ ಟೀ ಮಾಡಿಸ್ಕೊಂಡು ಕುಡಿದು ಅರ್ಧ ಗಂಟೆ ಮಲಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ನಾ ಫೋನ್ ಇಟ್ಟ ತಕ್ಷಣ ನೀವು ಶುಂಠಿ ಟೀ ಮಾಡಿಸ್ಕೊಂಡು ಕುಡಿಬೇಕು, ಸರಿನಾ? ಈಗಲೇ ಕುಡಿತೀನಿ. ಮತ್ತೆ ಏನು ಸಮಾಚಾರ? ಅದಕ್ಕೆ ಸಮಾಚಾರ ಬಾವಾ, ಆರಾಧನಾ ಅವ್ರನ್ನ ನಮ್ಮ ಕಂಪನಿಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ನಿಮ್ಮ ದಾದಾ ಹೇಳಿದ್ದಾರೆ. ಹೌದಾ? ಆರಾಧನವರು ಇದಕ್ಕೆ ಒಪ್ಕೊಂಡ್ರ? ಆರಾಧನಾ ಅವ್ರನ್ನ ಅವ್ರ ಊರಿಂದ ಮತ್ತೆ ಅವ್ರ ಕೆಲ್ಸದಿಂದ ದೂರ ಇರಿಸಿ
ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಅಂದಿದ್ದಕ್ಕೆ ಅವ್ರು ಏನು ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ ಬಾವ. ಎಷ್ಟೇ ಆದರೂ ಅವ್ರದ್ದು ಒಂದು ಕಂಪ್ನಿ ಇದೆ, ಅವ್ರಿಗೆ ಅವಮಾನ ಆಯಿತೋ ಏನೋ. ಸದ್ಯಕ್ಕೆ ನನಗಿಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಾಗಲ್ಲ ಬಾವ. ಒಂದು ವೇಳೆ ಆರಾಧನಾ ಅವ್ರೇನಾದರೂ ತಪ್ಪು ತಿಳ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಬಿಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ ಪ್ಲೀಸ್? ಸರಿ, ಅದಕ್ಕೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಬಾವ. ಓ ಅಷ್ಟೇನಾ? ನೀವು ಬರೀ ಇದಕ್ಕೆ ಫೋನ್ ಮಾಡಿರೋದಾ? ನಾನೆಲ್ಲೋ ನೀವು ಮನೆಗೆ ಬರ್ತೀನಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದೀರಾ ಅಂದ್ಕೊಂಡು. ಡೋಂಟ್ ವರಿ ಬಾವ, ಆದಷ್ಟು ಬೇಗ ನಿಮ್ಮ ದಾದಾನೇ ನನ್ನನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ನಾನು ಎಲ್ಲೇ ಇದ್ರೂ ನನ್ನ ಮನಸ್ಸೆಲ್ಲ ರಾಜನಂದಿನಿ ವಿಲಾಸದಲ್ಲೇ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಹುಷಾರಾಗಿ. ಸಾಧ್ಯ ಆದರೆ ಆರಾಧನಾ ಅವ್ರ ಹತ್ರ ಮಾತಾಡಿ. ಯಾಕೆ ಮೀರಾ? ಆರಾಧನಾ ವಿಷಯದಲ್ಲಿ ನಾನು ನಂದೇ ಆ ದಾರಿನ ಫಾಲೋ ಮಾಡಿಬಿಟ್ಟೆ. ಆ ಮೊಮೆಂಟಲ್ಲಿ ನನಗೆ ಏನು ಸರಿ ಅನ್ನಿಸ್ತೋ ಅದನ್ನು ಹೇಳಿದೆ. ಐ ಹೋಪ್ ಯು ಆರ್ ನಾಟ್ ಅಪ್ಸೆಟ್ ವಿತ್ ಮೀ. ಮೀರಾ, 12 ವರ್ಷಗಳಿಂದ ನೀನು ಈ ಕಂಪ್ನಿಗೋಸ್ಕರ ಕೆಲಸ ಮಾಡ್ತಿದ್ಯಾ. ಇಲ್ಲಿನ ಅವಶ್ಯಕತೆ ಬಗ್ಗೆ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ನಿರ್ಧಾರದ ಹಿಂದೆ ಯಾವ ದುರುದ್ದೇಶನೂ ಇರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮೀರಾ. ಆದರೆ ಆರ್ಯ ಸರು ನಿಜವಾಗ್ಲೂ ಆರಾಧನಾ ಅವ್ರನ್ನ ಈ ಕಂಪ್ನಿಗೆ ಜಾಯ್ನ್ ಆಗು ಅಂತ ಹೇಳ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆರಾಧನಾ ನಮ್ಮ ಕಂಪನಿಗೆ ಜಾಯ್ನ್ ಆದರೆ ನಿನಗೆ ಓಕೆ? ನಾನು ಇದರಲ್ಲಿ ಓಕೆ ಅನ್ನೋದೇನಿದೆ ಮೀರಾ, ಅವ್ರಿಗೆ ಓಕೆ ಆಗಬೇಕು. ಆರಾಧನಾ ಅವರು ಏನು ಅನ್ಕೊಂಡ್ರು ಏನೋ ಅಂತ ಯೋಚನೆ ಮಾಡ್ತಿದ್ದೀನಿ. ಅನು, ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ಆರ್ ಯು ಶೋರ್ ಆರಾಧನಾ ಈ ಕಂಪನಿಗೆ ಬಂದರೆ ನಿನಗೇನು ಸಮಸ್ಯೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಅವ್ರಿಲ್ಲಿ ಬರೋದ್ರಿಂದ ನನಗೆ ಯಾಕೆ ಸಮಸ್ಯೆ ಆಗಬೇಕು? ನಿನಗೆ ಹೇಗೆ ಹೇಳಿ ಅನು ನಾನು? ಯುನೋ ಐ ಮೀನ್, ನೀನು ಆ ಆರಾಧನಾಗೆ ನಮ್ಮ ಆರ್ಯ ಸರ್ನೇ ಬಿಟ್ಕೊಡೋದಕ್ಕೆ ಹೊರಟೋಳು. ಈಗ ಆರಾಧನಾ ಮತ್ತೆ ನಮ್ಮ ಕಂಪನಿಗೆ ಜಾಯ್ನ್ ಆದರೆ ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ವಾ? ಸ್ವಲ್ಪ ಈ ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಅನು? ಮೀರಾ, ನಾವು ಹಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಾವು ಮುಂದಕ್ಕೆ ಹೋಗೋದು ಯಾವಾಗ? ಈಗ ನಮ್ಮ ಜೊತೆಗಿರೋದು ಆರ್ಯ ಸರೇ ಅಂತ ಎಲ್ಲರೂ ಒಪ್ಕೊಂಡು ಆಗಿದೆ ಮೀರಾ. ಈಗ ಸುಮ್ಮನೆ ಅದ್ರ ಬಗ್ಗೆನೇ ಮಾತಾಡಿ ಇಲ್ದಿರೋ ಚಿಂತೆಗಳನ್ನೆಲ್ಲ ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅನ್ಸತ್ತೆ. ಸರಿ ಬಿಡು ಅನು. ಏನ್ ಯಜಮಾನ್ರೆ ಇಷ್ಟೊತ್ತಿನಲ್ಲಿ? ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಕ್ ಬಂದಿಲ್ಲ ಸುಬ್ಬಣ್ಣ. ನೀನ್ ಮನೆ ಕೇಳಿದಾಗ ಒಂದು ಮಾತು ಮಾತಾಡದೆ ನಿಂಗೆ ಮನೆ ಕೊಟ್ಟಿದ್ದೀನಿ. ಅದೇನೋ ವಟಾರದ ಮನೆ ರಿಪೇರಿ, ಮನೆ ಸಮಸ್ಯೆ ಅಂತ ತುಂಬಾ ದಿವಸ ಅಂಗಡಿಗೆ ರಜಾ ಹಾಕಿದ್ರು. ನಾನು ಒಂದು ಮಾತು ಆಡದೆ ಸುಮ್ಮನಿದ್ದೀನಲ್ವಾ? ನಿಜ ಯಜಮಾನ್ರೆ, ಇನ್ನು ಮುಂದೆ ಹಾಗಾಗಲ್ಲ. ಒಂದು ವೇಳೆ ಹಾಗಾದ್ರೆ ನಾನು ಸುಮ್ಮನೆ ಇರಲ್ಲ. ಯಜಮಾನ್ರೆ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಸುಬ್ಬಣ್ಣ, ನಿನಗೆ ಸಾವಿರಾರು ಸಮಸ್ಯೆ ಇರ್ಬೋದು, ಆದರೆ ನನ್ನ ಅಂಗಡಿಗೆ ಬಂಡವಾಳ ಹಾಕಿದವನು ನಾನು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ನಿನ್ನ ಅಳಿಯಂದ್ರ ಥರ ಯಾರೂ ಸಪೋರ್ಟಿಗೆ ಬರಲ್ಲ. ಮಗಳು ಮೊದಲನೇ ಬಸರಿ ಬಾಣಂತನದ ಖರ್ಚು ಅವರವರೇ ನೋಡ್ಕೋಬೇಕು. ಆದರೆ ಈಗಿನ ಕಾಲದ ಗಂಡಸರು ಯಾರು ಹೆಂಡತಿ ಮನೆಯವರಿಗೆ ಪೂರ್ತಿ ಜವಾಬ್ದಾರಿನ ಬಿಡಲ್ಲ. ಹಾಗಂತ ಅವ್ರ ಹತ್ರ ದುಡ್ಡು ತೊಗೊಳಕ್ಕಾಗಪ್ಪ? ನೀನು ತುಂಬಾ ಸ್ವಾಭಿಮಾನಿ ಅಂತ ಗೊತ್ತು ಸುಬ್ಬಣ್ಣ. ಆದ್ರೆ ನಿನ್ನ ಅಳಿಯಂದ್ರು ಆ ಹೊರೆನ ನಿನ್ನ ತಲೆ ಮೇಲೆ ಹಾಕಲ್ಲ ಅಂತಾನೂ ಗೊತ್ತು. ಮುಖ್ಯವಾದ ವಿಷಯ ಏನಂದ್ರೆ, ಇನ್ ಮೇಲಿಂದ ನೀನು ಕೆಲಸಕ್ಕೆ ರಜಾ ಹಾಕಿದ್ರೆ ಮುಲಾಜಲ್ಲೇ ಸಂಬಳನ ಕಟ್ ಮಾಡ್ತೀನಿ. ಈಗಲೇ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ನನ್ನನ್ನು ಸ್ವಲ್ಪ ತಿಳ್ಕೊಬೇಡ. ಇದು ವ್ಯವಹಾರ. ಅನು,
ಕಾಲ್ ರಿಸೀವ್ ಮಾಡು. ಪರವಾಗಿಲ್ಲ ಸರ್, ಕಾಲ್ ಕಟ್ ಆಯ್ತು. ಪುಷ್ಪ, ನನ್ನ ಮಗಳು ನಾನು ಫೋನ್ ಮಾಡಿದ್ರೆ 3 ರಿಂಗ್ಗೆ ಫೋನ್ ಎತ್ಕೊಂಡು ಮಾತಾಡೋಳು. ಇವತ್ತು 3-4 ಸಲ ನಾನೇ ರಿಂಗ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ ಕಣೆ. ತಾಯಿ ಎಲ್ಲವ, ಯಾಕೆ ಈ ಸುಬ್ಬುಗೆ ಆತ್ರದ ಬುದ್ಧಿ ಕೊಟ್ಬಿಟ್ಟೆ? ಅಲ್ಲ ಸುಬ್ಬು, ನೀನು ಕೆಲಸ ಮಾಡೋನು, ಅಷ್ಟು ಅರ್ಥ ಆಗಲ್ವಾ? ಅನು ಆಫೀಸಲ್ಲಿದ್ದಾಳೆ, ಏನೋ ಅರ್ಜೆಂಟ್ ಕೆಲಸ ಇರ್ಬೋದು, ಅಥವಾ ಫೋನು ಬ್ಯಾಗಲ್ಲಿ ಇಟ್ಟಿರ್ಬೋದು, ಸೈಲೆಂಟು ಆಗಿರ್ಬೋದು. ಅದಕ್ಕೀಗೆ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ? ನೋಡು ಸುಬ್ಬು, ನೀನು ಈ ಥರ ಕೊರಗ್ತಾ ಇದ್ರೆ ಕಷ್ಟ ಆಗುತ್ತೆ. ಕೊರಗಲ್ವೇ ಇದು? ಕಾಳಜಿ. ಕೊರಗುಗೂ ಕಾಳಜಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಇದಕ್ಕಿಂತ ಬೇರೆ ದುರಂತ ಇಲ್ಲ ಬಿಡು. ಕರ್ಮ ದುರಂತ ಅಂತೆ, ಖಂಡಿತ ಅಲ್ಲ. ಈಗ ನೀನೇ ನನ್ನ ಬದುಕಿನ ದೊಡ್ಡ ದುರಂತ. ಮಾತು ಕೇಳಲ್ಲ, ಏನೂ ಇಲ್ಲ. ಇದು ಅಯ್ಯೋ ಸರ್, ಕಾರ್ ಇಲ್ಲೇ ನಿಲ್ಸಿ. ಯಾಕನು? ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಇದು ಸರ್, ಏನ್ ತಮಾಷೆ ಮಾಡ್ತಿದ್ದೀರಾ? ತೀರಾ ಮನೆ ಹತ್ರ ಹೋದ್ರೆ ಅಪ್ಪಂಗ್ ಗೊತ್ತಾಗುತ್ತೆ. ನಾನು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಅಪ್ಪ ಬಾಗ್ಲು ಮುಂದೆ ನಿಂತು ಕಾಯ್ತಿರ್ತಾರೆ. ಓಕೆ ಓಕೆ. ಶಿವು, ಗಾಡಿ ನಿಲ್ಸು. ಸರಿ, ನಾನೇನ್ ಬರ್ತೀನಿ. ಹೇಳಿದಾಯ್ತಲ್ಲ, ಹೋಗಿ ಈಗ ಕಾರ್ ಹತ್ತಿ. ಅನು, ನಿನ್ನ ಮುಖದಲ್ಲಿ ಒಂದು ಮುದ್ದಾದ ಕಳೆ ಬಂದಿದೆ. ಏನದರ ರಹಸ್ಯ? ಎಂತದೂ ಇಲ್ಲ ಸರ್, ನೀವು ಹೊರಡಿ ಮೊದ್ಲು. ನೀನ್ ಹೋದ್ಮೇಲೆ ನಾನು ಹೋಗ್ತೀನಿ. ಇಲ್ಲ, ಮೊದ್ಲು ನೀವು ಹೊರಡಿ ಸರ್. ಅಪ್ಪ ಏನಾದ್ರೂ ನೋಡಿದ್ರೆ ಮುಗೀತು ಕತೆ. ಇನ್ಮೇಲೆ ನಾವು ಆಫೀಸ್ಗೆ ಬರಕ್ಕಾಗಲ್ಲ. ಈ ಆರ್ಯ ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ನೀನ್ ಹೋದ್ಮೇಲೆ ನಾನು ಹೋಗೋದು. ನಾನು ನಿಮ್ ಹೆಂಡತಿ ಸರ್, ನಂದು ಒಂದೇ ಮಾತು. ನೀವೀಗ ಹೋಗಿಲ್ಲ ಅಂದ್ರೆ ನಾ ಹೋಗಲ್ಲ. ಸರ್, ನಾ ಹೇಳಿದ್ ಕೇಳಿಸ್ಲಿಲ್ವಾ? ಸುಬ್ಬು ಅವ್ರೆ, ಸಾರಿ. ಮೇಡಮ್ ಮೂಡ್ನ ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ. ನಾನ್ ನಿಜವಾಗ್ಲೂ ಹೆದರ್ಕೊಂಡೆ ಗೊತ್ತಾ? ಆ ಹೆದರಿಕೆ ನಿಜ ಆಗಕ್ ಮೊದಲು ಬೇಗ ಮನೆಗೆ ಹೋಗು. ಹೋಗ್ಲೇಬೇಕಾ?
ಸರಿ ಬೇಡ ಬಾ ಬಾ. ಏ ಸರ್, ಬಿಡಿ ಬಿಡಿ, ಲೇಟ್ ಆಗೋಯ್ತು. ಯಾವಾಗ್ಲೂ ನಾನೇ ಸೋಲ್ಬೇಕಲ್ವಾ ನಿಮ್ಗೆ? ಬಾಯ್, ಗುಡ್ ನೈಟ್. ಹುಷಾರು. ಸರಿ. ಹೋಗ್ತಾರೆ, ನೀವು ಬನ್ನಿ. ಓಹೋ, ಏನಯ್ಯ ಒಟ್ಟಾರೆ ಎಲ್ಲ ಜಗಮಗಿಸ್ತಾ ಇದ್ದೀರಿ? ಅಂಕಲ್, ನಾವಂದ್ರೆ ಕಮ್ಮಿನಾ? ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಒಟ್ಟಾರೆ ಎಲ್ಲ ಅಲಂಕಾರ ಮಾಡ್ತಿದ್ದೀವಿ. ಈ ಅಲಂಕಾರ ಮಾಡೋದ್ರಲ್ಲಿ ತೋರಿಸಿರೋ ಇಂಟ್ರೆಸ್ಟ್ ರಮ್ಮನ್ ಮದುವೆಯಲ್ಲಿ ತೋರಿಸಿದ್ರೆ ಈ ವಯಸ್ಸಿನಲ್ಲಿ ಅವಳು ಒಂಟಿಯಾಗಿ ಓಡಾಡೋ ಕೆಲಸ ಇರ್ತಾರಿಲ್ಲ. ಗಂಡನ ಜೊತೆ ಹಬ್ಬ ಬಂದಿರೋಳು ಅಲ್ವಾ ರಮ್ಯಾ? ನೀವ್ ಹೇಳೋದು ನಿಜ ಅಂಕಲ್. ನಿಮ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 12 ವರ್ಷ ಆಯ್ತು ಬಿಡಮ್ಮ. ಯಾಕೆ ನೆನಪಿಸ್ತೀಯ? ಮದುವೆಗಿನ ಮುಂಚೆ ಹುಡುಗರೆಲ್ಲ ಸೇರ್ಕೊಂಡು ಈ ತರ ಫಂಕ್ಷನ್ ಎಲ್ಲ ಧಾಮ್ ಧೂಮ್ ಅಂತ ಮಾಡ್ತಿದ್ವಿ. ಬೆಳಿಗ್ಗೆ ಮನೆ ಬಿಟ್ರೆ ಮಧ್ಯರಾತ್ರಿನೇ ಮನೆ ಸೇರ್ತಾ ಇದ್ದಿದ್ದು. ಆದ್ರೆ ಈಗ ಆಚೆಗೆ ಹೋದ್ರೆ ಸಾಕು, ನನ್ನ ಹೆಂಡತಿ ಎಲ್ಲಿಗೆ ಹೋಗ್ತಿದ್ಯಾ, ಎಷ್ಟು ಗಂಟೆಗೆ ಬರ್ತೀಯಾ, ನಿನ್ ಜೊತೆ ಯಾರು ಇರ್ತಾರೆ, ಹೆಂಗಸ್ರ ಗಂಡಸ್ರ ಅನ್ನೋ ಪ್ರಶ್ನೆ ಕೇಳ್ತಿದ್ರೆ ಯಾಕಾದ್ರೂ ಮದ್ವೆ ಅಂತ ಅನ್ಸುತ್ತೆ. ಅಯ್ಯೋ ಅಂಕಲ್, ಹಂಗಂದ್ರೆ ನಾನಂತೂ ಮದ್ವೆನೇ ಆಗಲ್ಲ. ಅಂಕಲ್, ನಾವ್ ಯಾವಾಗ್ಲೂ ಬೇರೆಯವ್ರ ತಪ್ಪಿಂದ ಪಾಠ ಕಲಿಬೇಕಂತೆ. ಈಗ ನಾನು ನಿಮ್ಮಿಂದ ಪಾಠ ಕಲ್ತೆ ಅಂದ್ಮೇಲೆ ನಾನ್ ಯಾಕೆ ಮದ್ವೆ ಮಾಡ್ಕೊಂಡು ತಪ್ಪು ಮಾಡ್ಲಿ ಅಲ್ವಾ? ಇವಾಗ ನೋಡಿ, ನಾವು ಒಟಾರನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಎಷ್ಟು ಖುಷಿಯಾಗಿದ್ದೀವಿ ಅಂತ. ಅದೇ ನನ್ ಮದ್ವೆ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಗಂಡ ಊಟ ಮಾಡಿ ಬಿಟ್ಟಿರೋ ತಟ್ಟೆನ ತೊಳ್ಕೊಂಡಿರ್ಬೇಕಿತ್ತು. ಅದಕ್ಕಿಂತ ಇದೇ ವಾಸಿ. ಅಂಕಲ್, ನೀವೊಂದ್ ಕೆಲ್ಸ ಮಾಡಿ, ನಿಮ್ ಹೆಂಡತಿಗೆ ಡಿವೋರ್ಸ್ ಕೊಟ್ಬಿಡಿ. ಆಗ ನಿಮ್ಗೆ ಪ್ರಶ್ನೆ ಮಾಡೋರೇ ಇರಲ್ಲ. ಹೌದು ಅಂಕಲ್, ಕರೆಕ್ಟ್. ಏನೋ ಚಿಕ್ಕ ಮಕ್ಕಳು ಬುದ್ಧಿ ಬಂದ್ರೆ ಬಾಯಿ ಬಂದ ಮಾತಾಡ್ತೀರಾ. ರಂಗುಲಾಗಮ್ ಏನಿಲ್ಲ ಇವಕ್ಕೆ. ರಮ್ಯಾ, ಇವಾಗ ಅನು ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ? ಹೌದು ಕಣೋ, ಅವಳು ಈಗ ಮದ್ವೆ ಆಗಿದ್ದಾಳಲ್ಲ, ಈ ತರ ಎಲ್ಲ ಎಂಜಾಯ್ ಮಾಡೋದು ಕಷ್ಟನೇ. ಅಲ್ಲ ರಮ್ಯಾ, ಸುಬ್ಬು ಅಂಕಲ್ ಮನೆ ರಿಪೇರಿ ಆಗ್ತಿರೋದ್ ನೋಡಿ ವಟಾರದವರೆಲ್ಲ ರೊಚ್ಚಿಗೆ ರಿಪೇರಿ ಕೆಲಸ ಮಾಡ್ತಿದಾರಲ್ಲ. ಹೌದು ಕಣೋ, ನಮ್ ಕಮಲಮ್ಮ ಫುಲ್ ಮೇಕ್ ಓವರ್ ಆಗ್ಬಿಟ್ಲು. ಇನ್ನು ಗುರ್ತ್ ಹಿಡಿಯೋದೇ ಕಷ್ಟ. ಆದ್ರೆ ಸಂಪತ್ ಎಲ್ಲರೂ ಅವ್ರವ್ರ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ನಮ್ ಕಮಲಮ್ಮನ್ ಬಗ್ಗೆ ಯೋಚನೆ ಮಾಡೋರು ಯಾರು? ಅಂದ್ರೇನು ರಮ್ಯಾ? ಅಂದ್ರೆ ವಟಾರ ಪೂರ್ತಿ ರಿಪೇರಿ ಆದ್ಮೇಲೆ ಒಂದ್ ಫಂಕ್ಷನ್ ಮಾಡ್ಬೇಕು. ಫಂಕ್ಷನ್? ಮದ್ವೆ ಹೆಣ್ಣಿನ ತರ ಕಾಣ್ತಿರೋ ನಮ್ ಕಮಲಮ್ಮ ರೆಡಿ ಆಗಿರೋ ಖುಷಿಗೆ ಒಂದ್ ಚೆನ್ನಾಗಿರೋ ಪ್ರೋಗ್ರಾಮ್ ಮಾಡ್ಬೇಕು. ರಮ್ಯಾ, ಕಮಲಮ್ಮನ ಹಬ್ಬ ಈಗಂತ ಹೆಸರಿಡೋಣ. ಎಲ್ರಿಗೂ ಈಗಿಂದಾನೆ ಮೆತ್ತು ಕೂಸಿ ಹೊಡೆದು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಅವ್ರವ್ರ ಮನೆ ರಿಪೇರಿ ಆಗಿದ ತಕ್ಷಣ ಎಲ್ರು ಬಿಲ ಸೇರ್ಕೊಂಡ್ಬಿಡ್ತಾರೆ. ರಮ್ಯಾ, ವಟಾರದ ಫಂಕ್ಷನ್ಗೆ ಈಗ್ಲಿಂದಾನೆ ಕೆಲಸ ಶುರು ಮಾಡ್ಬಿಡ್ಬೇಕು. ನಮ್ ವಟಾರದ ಮಗಳು ಅನು ಮತ್ತೆ ಆರ್ಯ ಸರ್ನ ಗೆಸ್ಟ್ ಕರಿಬೇಕು. ಸಂಪತ್ ಸೂಪರ್ ಐಡಿಯಾ ಕಣೋ. ಮತ್ತೆ ಅವ್ರನ್ನ ಹಬ್ಬ ಮಾಡಕ್ಕಾಗತ್ತಾ? ಅಲೋ ಅಮ್ಮ, ಒಂದ್ ಗುಡ್ ನ್ಯೂಸು. ಗುಡ್ ನ್ಯೂಸಾ? ಏನ್ ಪುಷ್ಪ? ಅಳಿಂದ್ರೆ ಅನುನ ಮನೆವರೆಗೂ ಬಿಟ್ಟೋದ್ರು. ಓ ಹೌದಾ? ಹ್ಞೂಮ್ಮ, ಅಳಿಂದ್ರಿಗೆ ಮತ್ತೆ ಅನುಗೆ ಆಫೀಸಲ್ಲಿ ಒಟ್ಟಿಗೆ ಇರೋದಕ್ಕೆ ಸಮಯ ಸಿಗ್ತಿದೆ. ಈ ಸುಬ್ಬು ಮಾಡಿದ ಎಡವಟ್ಟಿಂದ ಅವ್ರಿಗೆ ಮಾತಾಡಕ್ ಟೈಮೇ ಸಿಗ್ತಿರ್ಲಿಲ್ಲ. ಈಗ್ಲಾದ್ರೂ ಸಿಗ್ಲಿ. ಹಾಗಾದ್ರೆ ನಮ್ ಪ್ಲಾನ್ ವರ್ಕ್ ಆಗ್ತದೆ.
ವಿಶು, ಈ ನನ್ನ ನಿರ್ಧಾರ ಸರಿನೋ ತಪ್ಪೋ ಅಂತ ನಾನು ಯೋಚನೆ ಮಾಡೋಕೆ ಹೋಗ್ಲಿಲ್ಲ. ನಾನು ಇಲ್ಲಿರೋದ್ರಲ್ಲಿ ನನ್ನ ಸ್ವಾರ್ಥ ಕೂಡ ಅದಕ್ಕೆ ಕಾರಣ. ಆರ್ಯ, ಅವ್ರ ಮುಖದಲ್ಲಿ ಕಾಣೋ ನೀನು ಈ ಜಗತ್ತನ್ನೇ ಬಿಟ್ಟು ಹೋದ್ರೂ ಇಲ್ಲಿರೋ ಆರ್ಯ ಅವ್ರ ರೂಪದಲ್ಲಿ ಇನ್ನೂ ಜೀವಂತವಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಇದು ನನ್ನೊಬ್ಳಿಗೆ ಮಾತ್ರ ಗೊತ್ತಿರೋ ಸತ್ಯ. ನಾನು ಹತ್ರ ಇರೋದಕ್ಕೋಸ್ಕರ ಈ ನಿರ್ಧಾರ ಮಾಡಿದ್ದೀನಿ. ಆ ಕಂಪ್ನಿ ವ್ಯವಹಾರ ಯಾವುದು ನೀನು ನನ್ನ ಜೊತೆ ಇದೆಯಾ ಅನ್ನೋ ಖುಷಿ ಮುಂದೆ ಇಲ್ಲ ಕಣೋ. ಇವತ್ತಿಂದ ಏನೋ ಹೊಸ ಬದುಕು ಶುರು ಆಗ್ತಿರೋ ಭರವಸೆ ಹುಟ್ಟುತ್ತಿದೆ. ವಿಶು, ವಿಶ್ ಮಿ ಗುಡ್ ಲಕ್. ಏನ ಹೊಸ ಸುದ್ದಿನ? ಆರ್ಯ ಸರ್ ಯಾವ ಸುದ್ದಿ ಹೇಳ್ಬೇಕು ಅಂತಿದ್ದಾರೆ? ಏನಿರ್ಬೋದು? ಇವ್ರು ಹೊಸ ವಿಷಯ ಹೇಳೋದಿದ್ರೆ ನನ್ ಮುಂದೆನೆ ಹೇಳ್ಬೇಕಿತ್ತು. ಈ ತರ ಮೆಸೇಜ್ ಮಾಡಿ ನನ್ನ ತಲೆಗೆ ಯಾಕೆ ಕೆಲಸ ಕೊಡ್ತಿದ್ದಾರೆ? ಸರ್ ಹೇಳೋದು ಖುಷಿ ಸುದ್ದಿನ ಇರುತ್ತೆ, ಆದ್ರೆ ನಾನ್ ಹೇಳೋ ಸುದ್ದಿನ ಅವ್ರು ಹೇಗ್ ತಗೋತಾರೋ ಏನೋ. ನಾನು ಆಫೀಸಿಗೆ ಇನ್ಮೇಲೆ ಬರಲ್ಲ ಅಂತ ಸರ್ಗೆ ಹೇಗೆ ಹೇಳಿ? ಅವ್ರು ನನ್ನ ಅಪ್ಪನ ಮನ್ಸನ್ನ ಗೆಲ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಈ ಸಮಯದಲ್ಲಿ ಅಪ್ಪ ಹೀಗ್ ಮಾಡ್ಬೇಕಾ? ಪಾಪ ಆರ್ಯ ಸರ್, ಒಂದ್ ಹೆಜ್ಜೆ ನನ್ನ ಕಡೆಗೆ ಬಂದ್ರೆ ನಾನ್ 10 ಹೆಜ್ಜೆ ಅವರಿಂದ ದೂರ ಹೋಗೋ ತರ ಆಗ್ತಿದೆ. ಏನ್ ಮಾಡ್ಲಿ? ಅನು ಇವತ್ತು ಆಫೀಸಿಗೆ ಬರ್ತಿದಾರಾ? ಯಾ ಆಫ್ ಕೋರ್ಸ್. ಯಾಕೆ ಕೇಳ್ತಾ ಇದ್ದೀರಾ? ಅಲ್ಲ, ಹೇಗ್ ಬರ್ತಾರೆ ಅಂತ ಕೇಳೋಕಷ್ಟೇ. ಅವ್ರ ಮನೆ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ಹೋಗೋಣ. ಅವ್ರ ಮನೆಯಿಂದನಾ? ಹಾ, ಮನೆ ಆಚೆ ಬರಕ್ ಹೇಳ್ತೀನಿ. ಸುಬ್ಬು ಅಂಕಲ್ ಗೊತ್ತಾಗ್ಬಾರ್ದು ಅಂತನಾ? ನೋಡಿ, ಈ ವಯಸ್ಸಲ್ಲಿ ನಾನು ಅನು ಲವರ್ಸ್ ತರ ಅವ್ರ ಅಪ್ಪನ್ಗೆ ಹೆದರ್ಕೊಂಡು ಕದ್ದು ಮುಚ್ಚಿ ಓಡಾಡೋ ಹಾಗಾಯ್ತು. ಅದು ನನ್ನ ಹೆಂಡತಿ ಜೊತೆ. ಬಂಗಾರ, ಆಫೀಸಿಗೆ ಟೈಮ್ ಆಗ್ಲಿಲ್ವಾ? ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅದು ಅಪ್ಪ, ನಾನಿರೋಷ್ಟು ಟೈಮಲ್ಲಿ ಕೆಲ್ಸಗಳನ್ನ ಹೇಗ್ ಮುಗಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಈ ಕ್ಯಾಬ್ ವಿಚಾರಿಸ್ತೀನಿ ಅಪ್ಪ. ಅಪ್ಪನ ಮುಂದೆ ಸರ್ ಫೋನ್ ಹೇಗ್ ಪಿಕ್ ಮಾಡ್ಲಿ? ಬಂಗಾರ, ಯಾರ್ದು ಫೋನ್ ನೋಡು. ನಿಮ್ಮ ಆಫೀಸ್ ಕ್ಯಾಬ್ನವರೇ ಫೋನ್ ಮಾಡಿರ್ಬೇಕು. ಎಲ್ಲೋ ದಾರಿ ತಪ್ಪಿ ಹಿಂದೆನೋ ಮುಂದೆನೋ ನಿಂತಿರ್ತಾನೆ. ಕೇಳು ಎಲ್ಲಿದ್ದಾರೆ ಅಂತ. ಹಲೋ, ಎಲ್ಲಿದ್ದೀರಾ ನೀವು? ನಾನು ಆಗ್ಲಿಂದ ನಿಮಗ್ ಕಾಯ್ತಿದ್ದೀನಿ ಸರ್. ನೀವು ರಸ್ತೆ ಏನಾದ್ರೂ ಮಿಸ್ ಮಾಡ್ಕೊಂಡ್ರಾ? ರಸ್ತೆ ಮಿಸ್ ಮಾಡ್ಕೊಂಡ? ಹೌದೌದು ಸಂಪತ್. ಅಲ್ಲ ಕಣೋ, ಪುಷ್ಪ ಆಂಟಿ ಸುಬ್ಬು ಅಂಕಲ್ ₹1 ಖರ್ಚು ಮಾಡ್ಬೇಕು ಅಂದ್ರೂ 1000 ಸರಿ ಯೋಚನೆ ಮಾಡ್ತಾರೆ ಅದು ಸರಿನಾ ತಪ್ಪಾ ಅಂತ. ಅಂಥದ್ರಲ್ಲಿ ಇಲ್ಲಿ ಮನೆ ರಿಪೇರಿಗೆ, ಅಲ್ಲಿ ಬಾಡಿಗೆಗೆ ಅಂತ ಇಷ್ಟೊಂದು ಖರ್ಚು ಮಾಡ್ತಿದಾರಲ್ಲ, ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ಇರ್ಬೋದು ಕಣೆ ರಮ್ಯಾ, ನೀನ್ ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಅನು ಅಂಕಲ್ ಮತ್ತೆ ಆಂಟಿನ ಬೇರೆ ಮನೇಲಿ ಇರೋಕೆ ಒಪ್ಕೊಂಡಿರ್ಬೋದಾ? ಈ ತರ ರಿಪೇರಿಗೋಸ್ಕರ ಬೇರೆ ಮನೆ ಮಾಡ್ತೀವಿ ಅಂತ ಹೇಳಿದಿದ್ರೆ ಅನು ಖಂಡಿತ ಅವ್ರ ಮನೇಲೆ ಇರು ಅಂತ ಹೇಳ್ತಿದ್ಲು. ಇಲ್ಲಿ ಬೇರೆ ಏನೋ ಆಗಿದೆ ಕಣೋ. ರಮ್ಯಾ, ಇದೇನು ಒಟ್ಟಾರ ಆಲ್ಮೋಸ್ಟ್ ರೆಡಿ ಆಯ್ತಲ್ವಾ? ಸುಬ್ಬು ಅಂಕಲ್ ಪುಷ್ಪಾಂಟಿ ಬರ್ಲೇಬೇಕಲ್ವಾ? ಗೊತ್ತಾಗತ್ತೆ ಬಿಡು. ನಮ್ಮ ಒಟ್ಟಾರದ ಹಬ್ಬಕ್ಕೆ ಯಾರು ಬರ್ತಾರೆ ರಮ್ಯಾ?
ನಮ್ಮ ವಟಾರದಲ್ಲಿ ಮೊದಲು ಇದ್ದೋರು ಬಿಟ್ಟೋದೋರು ಎಲ್ರನ್ನೂ ಕರೀರಿ ಅಂತ ಸಿದ್ದು ಅಂಕಲ್ ಹೇಳಿದ್ದಾರೆ. ಧಾಮ್ ಧೂಮ್ ಅಂತ ಹಬ್ಬ ಮಾಡ್ಬಿಡೋಣ. ರಮ್ಯಾ, ಹಾಗೆ ಎಲ್ಲರಿಗೂ ಫೋನ್ ಮಾಡ್ಬಿಡು. ಆ ಕೆಲ್ಸನ ನೀನ್ ಮಾಡು. ನನ್ ಮೊಬೈಲ್ ಕರೆನ್ಸಿನೇ ಇಲ್ಲ ಕಣೆ. ಅಲ್ಲ ಕಣೋ, ನಿನ್ ಗರ್ಲ್ ಫ್ರೆಂಡು ಅದು ಇದು ಅಂತ ಯಾರೂ ಇಲ್ಲ. ಇನ್ಯಾರ ಜೊತೆ ಕಾಲಲ್ಲಿ ಮಾತಾಡಿ ಕರೆನ್ಸಿ ಎಲ್ಲ ಖರ್ಚು ಮಾಡ್ತೀಯಾ? ಏ ದಡ್ಡಿ, ನನ್ ಮೊಬೈಲ್ಗೆ ಕರೆನ್ಸಿನೇ ಹಾಕ್ಸಲ್ಲ. ಜಸ್ಟ್ ಮಿನಿಮಮ್ ಬ್ಯಾಲೆನ್ಸ್ ಅಷ್ಟೇ. ಹೇಗೋ 1 GB ಡೇಟಾ ಫ್ರೀ ಇರುತ್ತಲ್ವಾ, ಈ ಬ್ಯಾಚುಲರ್ ಲೈಫ್ಗೆ ಸಾಕು ಅಷ್ಟು. ಸಾಕು ಜಾಸ್ತಿ ಪೋಸ್ಟ್ ಕೊಡ್ಬೇಡ. ನನ್ ಫೋನ್ ಇಂದಾನೆ ಮಾಡು. ಸಿದ್ದು ಅಂಕಲ್ ವಾಟ್ಸಪ್ ಅಲ್ಲಿ ನಂಬರ್ ಕಳ್ಸಿದ್ದಾರೆ, ಅಲ್ಲಿಂದಾನೆ ಶುರು ಮಾಡು. ಸರಿ ರಮ್ಯಾ. ಸರ್, ನೀವು ಹೀಗಿರೋದನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಇನ್ನೇನ್ ಮಾಡ್ಲಿ ಅನು? ಇನ್ನೇನ್ ಮಾಡಕ್ಕಾಗುತ್ತೆ ನನಗೆ? ನಾನು ನಿನ್ಗೆ ಹೇಳಿದ ಹಾಗೆ ನನ್ಗೆ ಯಾವ್ದೋ ಶಾಪ ಇದೆ. ಸರ್, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ನೊಂದ್ಕೋತಿದ್ದೀರಾ? ಇದು ಸಣ್ಣ ವಿಷಯ ಆಗೋದಕ್ಕೆ ಹೇಗೆ ಸಾಧ್ಯ ಅನು? ಸುಬ್ಬು ಅವರು ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ. ನಾನು ನಿನ್ ಜೊತೆಲಿದ್ರೆ ನಿನಗೆ ನೆಮ್ಮದಿ ಸಿಗೋದಿಲ್ಲ ಅಂತಾನೆ ಹೀಗೆ ಮಾಡ್ತಿದ್ದಾರೆ ಅನ್ಸುತ್ತೆ. ನಿಜ ಹೇಳು ಅನು, ನನ್ನಿಂದ ನೀನ್ ಯಾವತ್ತಾದ್ರೂ ನೆಮ್ಮದಿಯಾಗಿದೀಯಾ? ಸರ್, ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಅನು, ನನಗೆ ಸಮಾಧಾನ ಮಾಡಬೇಡ. ನೀನು ನಮ್ಮ ಮನೇಲಿ ಇದ್ದಷ್ಟು ದಿನ ಕೊರಗ್ತಾನೆ ಇದ್ದೆ ಅನ್ನೋದು ಸುಬ್ಬು ಅವ್ರ ವಾದ. ಇದು ನಿಜ. ನಾನು ಸರ್, ಈ ಕೆಲಸನ ನಾನು ನಿನಗೆ ಯಾವುದೇ ಸಿಂಪತಿ ಮೇಲೆ ಕೊಟ್ಟಿಲ್ಲ. ನಿನ್ನ ಅರ್ಹತೆ ಯೋಗ್ಯತೆ ಮೇಲೆ ಈ ಕೆಲಸ ನಿನಗೆ ಸಿಕ್ಕಿರೋದು. ಲ್ಯಾಂಡ್ ಮಾರ್ಕ್ ಗೊತ್ತಲ್ಲ? ಸಂಪತ್, ಸಿದ್ದು ಅಂಕಲ್ ಕಳ್ಸಿದ ನಂಬರ್ಗೆಲ್ಲ ಕಾಲ್ ಮಾಡ್ತೀಯಾ? ಮಾಡ್ದೆ ರಮ್ಯಾ. ಒಂದ್ ನಂಬರ್ ಮಿಸ್ ಮಾಡಿಲ್ಲ ತಾನೆ? ಇಲ್ಲ, 1 ನಂಬರ್ ಮಿಸ್ ಮಾಡಿಲ್ಲ. ನಿಂಗೆ ಅಷ್ಟು ಡೌಟ್ ಇದ್ರೆ ತಗೋ, ನೀನೇ ಚೆಕ್ ಮಾಡು. ದೇವ್ರೆ, ಕರುಣಾಕರ ವಾಪಸ್ ಕಾಲ್ ಮಾಡದೆ ಇರಲಿ. ಇಲ್ಲಾಂದ್ರೆ ನಂಗೆ ಯಾಕೆ ಫೋನ್ ಮಾಡಿದ್ರಿ ಅಂತ ಅವ್ನು ಮತ್ತೆ ವಿಚಾರಿಸಕ್ಕೆ ಕಾಲ್ ಮಾಡಿದ್ರೆ, ರಮ್ಯನ್ ವಿಷಯ ಗೊತ್ತಾದ್ರೆ ಚೆನ್ನಾಗಿ ರುಕ್ತಾಳೆ. ಇದೆಲ್ಲ ಯಾಕೆ ಬೇಕು? ರಮ್ಯಾ ನನಗೆ ಕಾಲ್ ಮಾಡಿದಾಳೆ. ನನಗೆ ನಂಬೋಕೆ ಆಗ್ತಿಲ್ಲ. ರಮ್ಯಾ, ಐ ಆಮ್ ಸಾರಿ, ನಿಮ್ಮ ಕಾಲ್ನ ಪಿಕ್ ಮಾಡೋಕ್ಕಾಗಿಲ್ಲ. ಹುಡುಕ್ತಾನೆ ಇರ್ತಾನೆ ರತ್ನಾಕರ್. ನಾನಿಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಅವನು ಗೊತ್ತಾಗಬಾರ್ದು. ನಾನಿಲ್ಲದೆ ಆರ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನಿಗೆ ಅರ್ಥ ಆಗ್ಬೇಕು. ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಮನೆಯವರೇ ಅವನಿಗೆ ಹೆಚ್ಚು ಅನ್ನೋದನ್ನು ತೋರಿಸ್ಬಿಟ್ಟ. ಎಷ್ಟು ಸುಲಭವಾಗಿ ಆರ್ಯ ಮನೆಯವ್ರ ಪರ ಆಗಿದ್ದಾನೆ ಗೊತ್ತಾ? ಸರ್, ಈಗ ನಿಮ್ಮ ಮುಂದಿನ ಪ್ಲಾನ್ ಏನು ಸರ್? ಈ ಜೇಂಡೆ ಅವನ ಜೀವನನ ಎಷ್ಟು ಆವರಿಸ್ಕೊಂಡಿದ್ದ ಅಂತ ಆ ಆರ್ಯನಿಗೆ ಮತ್ತೆ ಗೊತ್ತಾಗುವಾಗ ಮಾಡಬೇಕು. ನೀವು ಆರಾಮಾಗಿಲ್ಲೇ ಇರಿ ಸರ್. ಇದು ನಿಮ್ಮ ಮನೇನೆ ಅನ್ಕೊಳ್ಳಿ ಸರ್. ಇಲ್ಲಿ ನೀವು ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಸರ್. ಹಾಗೆ ನಮ್ಮ ಬಿಸ್ನೆಸ್ಗೂ ಮೊದಲನ ಹಾಗೆ ಸಹಾಯ ಮಾಡಿದ್ರೆ ನಮಗೂ ಉಪಕಾರ ಆಗತ್ತೆ. ದಾರಿ ತೋರಿಸೋ ಬೆಳಕೆ ಇಲ್ಲ ಅಂದಮೇಲೆ ನಾನಾದ್ರೂ ಏನ್ ಮಾಡ್ಲಿ ಸರ್? ಎಲ್ಲಿ ಹೋಗ್ಲಿ? ನನಗೂ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಅನು,
ಈ ಕ್ಷಣ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ನನಗೆ ತುತ್ತು ಕೊಟ್ಟು ಬೆಳೆಸಿರೋ ಗೆಳೆಯ, ನನ್ನ ಸುತ್ತ ಇರೋ ಈ ಸಂಬಂಧ, ಈ ಆಸ್ತಿ ಎಲ್ಲವನ್ನು ಮತ್ತೆ ನಾನು ದಕ್ಕಿಸ್ಕೋತೀನಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿರೋ ಇಷ್ಟು ಹತ್ತಿರದಲ್ಲಿರೋ ನಿನ್ನನ್ನು ನನ್ನೊಳನ್ನಾಗಿಸ್ಕೊಳಕ್ಕಾಗಲ್ವೇನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ. ಭಯ ಪಡಬೇಡಿ ಸರ್. ಕಳ್ದು ಹೋಗೋದಕ್ಕೆ ನಾನು ವಸ್ತು ಅಲ್ಲ. ನಾನು ಯಾವತ್ತಿದ್ರೂ ನಿಮ್ಮವಳೆ. ನಿಜ, ನೀನು ನನ್ನವಳೆ. ಆದರೂ ನನ್ನವಳಲ್ಲ. ಯಾಕೆ ನಿಮ್ಮಪ್ಪ ನಮ್ಗೆ ಇಂಥ ಪರೀಕ್ಷೆ ಕೊಡ್ತಿದ್ದಾರೆ? ಸರ್, ನೀವು ಯಾವುದಕ್ಕೂ ಸೋಲ್ದೇ ಇರೋರು. ಆ ನಂಬಿಕೆ ನನಗಿದೆ. ನಮ್ಮಪ್ಪನ ಮನಸ್ಸನ್ನ ನೀವು ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರಾ. ಅದು ಬಿಟ್ರೆ ಬೇರೆ ಹರ್ಷ, ಯಾಕಿಷ್ಟು ನೆಗ್ಲಿಜೆನ್ಸಿ ನಿನ್ಗೆ? ಆಗ್ಲಿಂದ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಾನೆ ಇದ್ದೀನಿ. ನನಗಿದ್ರ ಅಗತ್ಯ ಇಲ್ಲ ಮಾನ್ಸಿ. ನನಗೆ ಜ್ವರ ಯಾವುದೋ ಕಾಲಕ್ಕೆ ಬಿಟ್ಟಾಗಿದೆ. ಈ ಮಾತ್ರೆ ಎಲ್ಲ ಬೇಕಾಗಿಲ್ಲ. ಹರ್ಷ, ಜ್ವರ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂದ್ರೆ ಮಾತ್ರೆ ಕೋರ್ಸ್ನ ಮುಗಿಸ್ಬೇಕು. ಮಾತ್ರೆ ತಗೋ. ಮಾನ್ಸಿ ಕೊಡು. ಅದಕ್ಕೆ ಮನೆದ್ರೆ ಏನಾದ್ರು ಅಪ್ಡೇಟ್ ಬಂತ? ಈಗಷ್ಟೇ ಪುಷ್ಪ ಫೋನ್ ಮಾಡಿದ್ರು. ವಟಾರ ರಿಪೇರಿ ಆಗಿದ್ಯಂತೆ. ಅದಕ್ಕೆ ವಟಾರದವರೆಲ್ಲ ಸೇರಿ ಹಬ್ಬ ಮಾಡ್ತಿದಾರಂತೆ. ಅದಕ್ಕೆ ನೀವು ಬಂದಿದ್ರೆ ಚೆನ್ನಾಗಿರೋದು ಅಂದ್ರು. ಸುಬ್ಬು ಅವ್ರೇನಂದ್ರು? ಹಾಗಾದ್ರೆ ನೀವು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನಾನು ಅದೇ ಹೇಳ್ದೆ. ಆದ್ರೆ ಪಾಪ ಪುಷ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರನಾದ್ರೂ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕಾಗಿಲ್ಲಮ್ಮ. ನಮ್ಮನೆಯಿಂದ ಆ ವಾಟರ್ಗೆ ಹೋಗೋದು ಏನೇ ಇದ್ರು ಅದಕ್ಕೆ ಇಲ್ಲಿಗೆ ಬಂದ್ಮೇಲೆ ಮಾತ್ರ. ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಐ ಡಿಂಟ್ ಥಿಂಕ್ ಇದೆಲ್ಲ ಇಷ್ಟು ಬೇಗ ಮುಗಿಯುತ್ತೆ ಅಂತ. ಅಂತೂ ನಾಳೆ ನನ್ನ ಟೀಮ್ ಬರ್ತಾ ಇದೆ. ಅವ್ರಿಗೆ ಈ ಕಂಪ್ನಿ ಬಗ್ಗೆ ಇಂಟ್ರೊಡಕ್ಷನ್ ನಾಳೆನೇ ಕೊಡಬೇಕು. ಯಾ, ಮೀರಾ ವಿಲ್ ಹ್ಯಾಂಡಲ್ ದಟ್. ಆ್ಯಂಡ್ ಕಂಪ್ನಿ ಫ್ಯೂಚರ್ ಪ್ಲಾನ್ಸ್, ಮರ್ಜಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಎರಡೂ ಕಂಪ್ನಿ ಲೀಗಲ್ ಅಡ್ವೈಸಸ್ ಇದ್ದರೆ ಒಳ್ಳೆಯದು. ಹೌದು, ಅದು ಸ್ವಲ್ಪ ಸಮಯ ಹಿಡಿಯುತ್ತೆ. ಯೂಶುವಲಿ ದಿಸ್ ಬಟ್ ವೈ ಸರ್? ನನಗೆ ಗೊತ್ತಿರೋ ಹಾಗೆ ನಾಳೆ ಅಂಥ ಇಂಪಾರ್ಟೆಂಟ್ ಮೀಟಿಂಗ್ಸ್ ಏನೂ ಇಲ್ವಲ್ಲ? ಓ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನಾಳೆ ಆರಾಧನಾ ಅವ್ರ ಟೀಮ್ ಬರ್ತಿದೆ. ಸೊ ನಾನು ನೀನು ನಾಳೆ ಆಫೀಸಲ್ಲೇ ಇರಬೇಕಾಗತ್ತೆ. ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ನೀವೀಗ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಸರ್. ಐ ನ್ಯೂ ಇಟ್. ಬಟ್ ವಠಾರದ ಫಂಕ್ಷನ್ನ ನೀವು ಇಗ್ನೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಏನು ವಠಾರನ? ನಮ್ಮ ಕಮಲಮ್ಮನ ವಠಾರನ ಮೀರಾ? ಎಸ್ ಸರ್.
ಆ್ಯಂಡ್ ಅಲ್ಲಿರೋರೆಲ್ಲ ನೀವು ಬರಲೇಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಹೋಗಲಿಲ್ಲ ಅಂದರೆ ಅವ್ರಿಗೆಲ್ಲ ತುಂಬಾ ಬೇಜಾರಾಗುತ್ತೆ ಸರ್, ಸ್ಪೆಷಲಿ ಅನುಗೆ. ಮೋರೋವರ್ ನಿಮ್ಮ ಬಗ್ಗೆ ಅಷ್ಟೆಲ್ಲ ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸೋ ಆ ಮಿಡ್ಲ್ ಕ್ಲಾಸ್ ಜನರ ಸೆಂಟಿಮೆಂಟ್ಗೆ ನಾವು ಎಷ್ಟು ಬೆಲೆ ಕೊಟ್ಟರು ಸಾಲದು ಅಂತ ನೀವೇ ಹೇಳ್ತಿದ್ರಿ. ಸೊ ನಿಮ್ಮ ಫೈನಲ್ ಡಿಸಿಷನ್ ಏನು ಸರ್? ಇದರಲ್ಲಿ ಕೇಳೋದೇನಿದೆ? ನಾಳೆ ವಟಾರದಲ್ಲಿ ಫಂಕ್ಷನ್. ಯಾವ ಸೀಮೆ ಮಹಲ್ ಅಂತ ಅಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ, ಅಲ್ಲಿಗೆ ಆರ್ಯ ಸರ್ ಗೆಸ್ಟ್ ಆಗಿ ಹೋಗ್ತೀಯನ? ಆರ್ಯನ್ ಕರ್ಸೋ ಸ್ಟೇಜ್ ಹಾಕ್ಸೋ ಅರ್ಹತೆನೂ ಇಲ್ಲ ಅವ್ರಿಗೆ. ಅದು ಹೋಗ್ಲಿ, ನಾನು ಕಾಣಿಸ್ತಿಲ್ಲ ಅಂದ್ರೂ ಅವನು ಹೇಗೆ ಫಂಕ್ಷನ್ ಅಟೆಂಡ್ ಮಾಡ್ತೀಯಾನೆ? ಅಥವಾ ಆರ್ಯ ನಾನೆಲ್ಲಾದ್ರೂ ಹೋಗ್ಲಿ ಅಂತಾನೆ ಕಾಯ್ತಿದ್ನ? ಇಲ್ಲ ಇಲ್ಲ, ಇದೆಲ್ಲ ಅನುಸಿರಿ ಮನದೇ ಕೆಲಸ. ಅವಳೇ ನನ್ನ ಮರೆಯೋ ಹಾಗೆ ಮಾಡಿರ್ತಾಳೆ. ಅವಳು ಬಂದ ಮೇಲೆ ಅವನ ನನ್ನ ನಡುವೆ ಬೇಡದೆ ಇರೋದೆಲ್ಲ ಶುರುವಾಗಿರೋದು. ನಾನಿಲ್ದೆ ಆರ್ಯ ಚೆನ್ನಾಗಿರೋಕ್ ಸಾಧ್ಯನೇ ಇಲ್ಲ. ಯಾಕೆ ಇವತ್ತು ದಡ್ಡಿ ತರ ಆಡ್ತಿದ್ಯಾ? ನಿಮ್ಮ ಹತ್ರ ಬೈಸ್ಕೊಳಕ್ಕೆ. ಅನು, ನಾಳೆ ನಿಮ್ಮ ವಟಾರದಲ್ಲಿ ಫಂಕ್ಷನ್ ಅಂತೆ. ಸುಬ್ಬು ಅವ್ರಿಗೆ ನಾನು ಒಳ್ಳೆ ಅಳಿಯ ಅಂತ ಪ್ರೂವ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತು. ಅವ್ರಿಗೆ ಬೇಜಾರು, ಒತ್ತಡ ಆಗದೆ ಇರೋ ಹಾಗೆ ಅರ್ಥ ಮಾಡಿಸೋ ದೊಡ್ಡ ಸವಾಲು